ಹಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನು ಲಿಂಗರಾಜ್. ಸ್ನೇಹಿತರೆ, ಯಾರಾದರೂ ಹೊಸದಾಗಿ ಕರ್ನಾಟಕ ಡೈರೀಸ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನಿಮ್ಗೆ ಒಳ್ಳೊಳ್ಳೆ ಟ್ರಾವೆಲ್ ವೀಡಿಯೋಸ್ ಆಗಲಿ, ಇನ್ನೊಂದು ಫುಡ್ದು ಅದು ಇದು ತುಂಬ ವೀಡಿಯೋಸು ಚಾನಲಲ್ಲಿ ಬರೋದಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮೆಲ್ಲ ವೀಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಹಾಗೆ ಯೂಸ್ ಆಗೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಒಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ. ಅದೇನೆಂದರೆ, ನೀವು ಬೆಂಗಳೂರು ಅಕ್ಕಪಕ್ಕ ಒಂದೇ ದಿನದಲ್ಲಿ ಹೋಗಿ ಟ್ರೆಕ್ ಮಾಡ್ಕೊಂಡು ಅದು ಹೈಕ್ ಮಾಡಿಕೊಂಡು ಬರೋ ಪ್ಲೇಸಸ್ ನೋಡ್ತಾ ಇರ್ತೀರ. ಅಂದರೆ ಈ ಜಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಅಂದ್ಕೊತಿದ್ದೀನಿ. ಅಂದರೆ ಈಗೀಗ ಫೇಮಸ್ ಆಗ್ತಾ ಇರೋದು. ಸೊ ಈ ಜಾಗ ಉತ್ತರದುರ್ಗ ಬೆಟ್ಟ. ಸುಮಾರು 70-75 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ. ಕುಣಿಗಲ್ ಹತ್ರ ಬರುತ್ತೆ. ಅಂದರೆ ಸಣ್ಣದಾಗಿ ಹಳ್ಳಿ ಇದೆ ಅಲ್ಲಿ, ಉತ್ತರದುರ್ಗ ಅಂತ. ನೀವು ಅದಕ್ಕೂ ಉತ್ತರಿ ಬೆಟ್ಟನೂ ಅಂತಾರೆ, ಉತ್ತರದುರ್ಗ ಬೆಟ್ಟನೂ ಅಂತಾರೆ. ಇದರ ಫೂಟ್ ಹಿಲ್ಸಲ್ಲಿ ಉತ್ತರದುರ್ಗ ಅಂತ ಒಂದು ಹಳ್ಳಿ ಇದೆ. ತುಂಬ ಚೆನ್ನಾಗಿದೆ. ಫೋಟೋಗೂ ಒಳ್ಳೆ ಲೊಕೇಶನ್ನು. ಕೆಲವೊಂದಿಷ್ಟು ವಿಡಿಯೋ ಮಾಡಿದ್ದೀನಿ, ಫೋಟೋನು ತೆಕ್ಕೊಂಡಿದ್ದೀನಿ ನಾನು. ಸೊ ಅದರದ್ದು ಕೆಲವೊಂದಿಷ್ಟು ಇದೆಲ್ಲ ಹಂಚ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಅಂದರೆ ಬೆಟ್ಟ ಏನು ತುಂಬ ದೊಡ್ಡದಾಗಿಲ್ಲ, ಶಿವಗಂಗೆ ಸಾವಂದುರ್ಗ ಅಷ್ಟೇನು ದೊಡ್ಡ ಬೆಟ್ಟ ಅಲ್ಲ, ಹೈಟ್ ಇಲ್ಲ, ಚಿಕ್ಕದಾಗಿದೆ. ಆಮೇಲೆ ಕೆಲವೊಂದು ಕಡೆ ಸ್ಟೆಪ್ಸು ಇದೆ. ಆಮೇಲೆ ಕೆಲವೊಂದು ಕಡೆ ಈ ಥರ ನಮಗೆ ದೊಡ್ಡ ಕಲ್ಲಿನ ಡೋರೆಲ್ಲ ಸಿಗುತ್ತೆ. ಅದೆಲ್ಲ ತುಂಬ ಚೆನ್ನಾಗಿದೆ. ನಾನು 2022ರಲ್ಲಿ ಹೋಗಿದ್ದೆ, ಅಕ್ಟೋಬರ್-ನವಂಬರ್ ಟೈಮಲ್ಲಿ ಹೋಗಿದ್ದೆ. ಮಳೆಗಾಲ ಇತ್ತು 2022ರಲ್ಲಿ. ಈ ವರ್ಷ ಕಡಿಮೆ ಮಳೆ ಇರೋದ್ರಿಂದ ಮೋಸ್ಟ್ಲಿ ಅಷ್ಟೊಂದು ಗ್ರೀನ್ರಿ ಸಿಗುತ್ತೋ ಇಲ್ಲ ಡೌಟು. ಆಮೇಲೆ ಇನ್ನೊಂದು, ಇವಾಗ ಸ್ವಲ್ಪ ಫಾಗಿ ವೆದರ್ ಇರುತ್ತಲ್ಲ, ಇನ್ನೊಂದು ಆ ಕಡೆ ಎಲ್ಲ ತುಂಬ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಬೆಟ್ಟದ ಸರೌಂಡಿಂಗ್ ಎಲ್ಲ ತುಂಬ ಗ್ರೀನರಿ ಇದೆ. ಮತ್ತು ನಾವು ಟಾಪ್ ವ್ಯೂವಿಂದ ಫೋಟೋ ತೊಗೊಳಕ್ಕೆಲ್ಲ ಸಖತ್ತಾಗಿ ಬರುತ್ತೆ. ಅದೇ ಹೇಳಿದ್ನಲ್ಲ, ಕೆಲವೊಂದಿಷ್ಟು ಫೋಟೋ ಇದೆ. ಆಮೇಲೆ ಸ್ವಲ್ಪ ಆ ಟೈಮಲ್ಲೆಲ್ಲ 22ಅಲ್ಲಿ ಮಳೆ ಇರೋದ್ರಿಂದ ಡ್ರಿಸ್ಲಿಂಗ್ ಎಲ್ಲ ಇತ್ತು, ಫಾಗ್ ಎಲ್ಲ ಇತ್ತು, ಸಣ್ಣದಾಗಿ ಮಳೆ ಎಲ್ಲ ಬರ್ತಾಯಿತ್ತು. ಆಮೇಲೆ ಇಲ್ಲಿ ನಮಗೆ ಇನ್ನೊಂದು ಕೆಂಪೇಗೌಡರದ್ದು ಒಂದು ಕೋಟೆ ಇದೆ. ಆ ಕೋಟೆ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಸೊ ಹಂಗೆ ಅದರ ಅಪೋಸಿಟಲ್ಲಿ ನಾವು ಏನು ಬೆಟ್ಟ ತೋರಿಸ್ತಾ ಇದ್ವಿ, ಉತ್ತರದುರ್ಗ ಬೆಟ್ಟ, ಅದರ ಅಪೋಸಿಟಲ್ಲಿ ಇನ್ನೊಂದಿದೆ. ಸೊ ಆ ಕಡೆ ಎಲ್ಲ ಬಿಡಲ್ಲ. ಅಲ್ಲಿ ಕೆಲವೊಂದು ಸಣ್ಣ ಕೋಟೆ ಕಟ್ಟಿದ್ದೆಲ್ಲ ಕೆಂಪೇಗೌಡರು ನೋಡೋಕ್ಕೆ ಸಿಗುತ್ತೆ. ಆಮೇಲೆ ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಚೆನ್ನಾಗಿದೆ. ಅದು ಒಂದೇ ಇರೋದಲ್ಲಿ. ಆಮೇಲೆ ಇನ್ನು ಫೂಟ್ ಹಿಲ್ಸಲ್ಲಿ ಹೇಳ್ದಂಗೆ ಪಾರ್ಕಿಂಗ್ ಎಲ್ಲ ಜಾಗ ಇದೆ, ಏನು ತೊಂದರೆ ಇಲ್ಲ. ಅವಾಗೆಲ್ಲ 2022ರಲ್ಲಿ ಏನು ದುಡ್ಡೇನು ತೊಗೊತಾ ಇರಲಿಲ್ಲ ಆ ಜಾಗದವರಲ್ಲೆಲ್ಲ. ಮೋಸ್ಟ್ಲಿ ಈಗ ತೊಗೊತಾರಿಲ್ಲ, ಗೊತ್ತಿಲ್ಲ. ಯಾಕಂದರೆ ಟೂರಿಸಮ್ಮು ಯಾಕೆ ನಾವು ಹೇಗೆ ಫೇಮಸ್ ಮಾಡ್ತಾ ಹೋಗ್ತೀವಿ, ಆಮೇಲೆ ಸೊ ಅದೆಲ್ಲ ಅವ್ರಿಗೆ ಗೊತ್ತಾಗಿ ಸ್ವಲ್ಪ ದುಡ್ಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ತೊಗೋಬೋದು. ಆಮೇಲೆ ಇನ್ನೊಂದು, ಅಲ್ಲಿ ಮೊದಲೇ ಹೇಳಿದ ಹಾಗೆ ಗ್ರೀನ್ರಿ ಎಲ್ಲ ಸಕ್ಕತ್ತಾಗಿದೆ. ಏರಿಯಲ್ ವ್ಯೂವಿಂದ, ಟಾಪ್ ವ್ಯೂವಿಂದ ತುಂಬ ಒಳ್ಳೊಳ್ಳೆ ಫೋಟೋಸ್ ಬರುತ್ತೆ. ನೋಡಿ, ನಾನು ಸ್ವಲ್ಪ ತೆಕ್ಕೊಂಡಿದ್ದೀನಿ. ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ವಾ, ಸ್ವಲ್ಪ ನೀರಾವರಿ ಇದೆ, ಗ್ರೀನ್ರಿ ಇದ್ದೇ ಇರುತ್ತೆ. ಅದೇ ಹೇಳಿದ್ನಲ್ಲ, 22ಅಲ್ಲಿ ಆ ಥರ ಇತ್ತು, ಬಟ್ ಇವಾಗಲೂ ಇದ್ದೇ ಇರುತ್ತೆ. ಜನರಲ್ ಆಗಿ ತೆಂಗಿನ ತೋಟ ಸುಮಾರಾಗಿದೆ. ಸೊ ನಿಮಗೆ ಸಕ್ಕತ್ತಾಗಿರೋ ಫೋಟೋ ತೆಗಿಬೋದು. ಒಂದು ಒಳ್ಳೆ ಕ್ಯಾಮ್ರಾ ಇದ್ರೆ ತಗೊಂಡೋಗಿ. ಆಮೇಲೆ ಮೇಲೆಲ್ಲ ಸ್ವಲ್ಪ ಅವಾಗ ಮಳೆ ಫಾಗ್ ಥರ ಬರ್ತಾಯಿತ್ತು. ನೋಡಿ, ವಿಡಿಯೋ ಮಾಡಿದ್ದೀನಿ ನಾನು. ಇಷ್ಟು ತುಂಬ ಚೆನ್ನಾಗಿತ್ತು ಅವಾಗ ವೆದರು. ನೀವು ಬೆಳಿಗ್ಗೆನೇ ರೀಚ್ ಆದರೆ ಅಲ್ಲಿಗೆ ಈ ಥರ ವೆದರ್ ಸಿಗ್ಬೋದು. ಅಂದರೆ ನಾವು ಅಲ್ಲೆಲ್ಲ ಮೇಲ್ಗಡೆಗೆಲ್ಲ ಒಂದು 8 ಗಂಟೆ 8:30ಗೆಲ್ಲ ಮೇಲ್ಗಡೆ ಹೋಗಿದ್ವಿ ನಾವು. ಟಾಪಲ್ಲಿ ಬೆಳಿಗ್ಗೆ ಬೇಗನೆ ಹೋಗಿದ್ವಿ. ಸೊ ತುಂಬ ಇಷ್ಟ ಆಯಿತು ನಮಗೆ. ಅಂದರೆ ಬೆಂಗಳೂರಿಂದ ಹತ್ರನೇ ಇರೋದು, ಹೋಗಿ ಬರ್ಬೋದು. ಇನ್ನೊಂದು, ಟ್ರೆಕ್ಕಿಂಗ್ ಮಾಡೋಕ್ಕೂ ತುಂಬ ಆಯಾಸ ಏನಾಗಲ್ಲ ಇಲ್ಲಿ. ಅಂದರೆ ಹೈಟ್ ಕಡಿಮೆ ಇರೋದ್ರಿಂದ ಒಂದು ಅರ್ಧ ಗಂಟೆ 3/4 ಗಂಟೆಗೆಲ್ಲ ಮೇಲೆ ಹೋಗ್ಬೋದು. ನಾವೆಲ್ಲ ಅರ್ಧ ಗಂಟೆಗೆ ಟಾಪಲ್ಲಿಗೆ ಹೋಗ್ಬಿಟ್ಟಿದ್ವಿ. ಆಮೇಲೆ ಇನ್ನೊಂದು, ನಮ್ಮ ಕೆಂಪೇಗೌಡರು ಕೊಟ್ಟಿರೋ ಕೋಟೆ, ಅದೊಂದು ನಮಗೆ ಹೆಮ್ಮೆ. ಅಲ್ಲಿ ನೋಡೋಕ್ಕೆಲ್ಲ ಸಿಗುತ್ತೆ. ನೋಡಿ, ಇಷ್ಟೆಲ್ಲ ಬೆಂಗಳೂರಿಂದನೇ ಒಂದೇ ದಿನಕ್ಕೆ ಹೋಗಿ ಬರ್ಬೋದು. ಪ್ರಿಫರ್ ಟೈಮ್ ಅಂದರೆ ನೀವು ಒಂದು 5:30ಗೆಲ್ಲ ಬಿಟ್ಟರೆ ಒಂದು 7ಗೆಲ್ಲ ಅಲ್ಲಿ ಹೋಗ್ತೀರಿ. ಅಂದರೆ ಈಗ ಒಂದು ಸ್ವಲ್ಪ ಬಿಸಿಲೆಲ್ಲ ಬೇಸಿಗೆ ಕಾಲ ಬರ್ತಾಯಿದೆ ಅಲ್ವಾ. ಸೊ ಫಾಗಿಗೆಲ್ಲ ಇರುತ್ತೆ, ನಿಮ್ಗೆ ಒಳ್ಳೆ ಟ್ರೆಕ್ಕಿಂಗ್ ಅನುಭವ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.